ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SR ಕ್ಲಾಸಸ್. ಇವತ್ತಿನ ಕ್ಲಾಸಲ್ಲಿ ನಾವು ಲೋಕಲ್ ವಿಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಕ್ಕೆ ಈ ಕ್ವಶನ್ಸ್ ತೊಗೊಂಡಿದ್ದೆ, ಏನಕ್ಕೆ ಈ ಟಾಪಿಕ್ನ ಚೂಸ್ ಮಾಡಿರೋದಂದರೆ ರೀಸೆಂಟಾಗಿ PDO ಎಕ್ಸಾಮಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಆಗಿತ್ತು. ಸೊ ಮುಂದೆ ಇವಾಗ ನೆಕ್ಸ್ಟು KS ಎಕ್ಸಾಮ್ ಇದೆಯಲ್ಲ, ಸೊ KS ಎಕ್ಸಾಮಲ್ಲಿ ಇದೇ ರೀತಿಯಾದ ಮ್ಯಾಚ್ ದ ಫಾಲೋಯಿಂಗು ಅಥವಾ ಇದೇ ರೀತಿ ಲಿಸ್ಟ್ ಕೊಟ್ಟು ಯಾವ ಲೋಕಲ್ ವಿಂಡ್ ಎಲ್ಲಿ ಬರ್ತಂದರೆ ಕೇಳ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಟಾಪಿಕ್ನ ಚೂಸ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ. ಇವಾಗ PDO ಅಲ್ಲಿ ಕೇಳಿರೋ ಕ್ವಶನ್ನ ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಲೋಕಲ್ ವಿಂಡ್ ಈಸ್ ಬ್ಲೋನ್ ಇನ್ ಸಹಾರಾ ಡೆಸರ್ಟ್? ಒಂದೇದು ಚಿನೂಕ್ ಅಂತ ಕೊಟ್ಟಿದ್ದಾರೆ, ಫಾಯಿನ್ ಅಂತ ಕೊಟ್ಟಿದ್ದಾರೆ, ಬೋರಾ, ಹರ್ಮಟನ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಹರ್ಮಟನ್. ಇದೊಂದು ಲೋಕಲ್ ವಿಂಡ್ ಎಲ್ಲಿ ಬರುತ್ತಂದರೆ ಸಹಾರಾ ಡೆಸರ್ಟಿಂದ ಬ್ಲೋ ಆಗೋ ಒಂದು ಲೋಕಲ್ ವಿಂಡ್. ಸೊ ಹಾಗೆ ನಾವು ಎಲ್ಲ ಲೋಕಲ್ ವಿಂಡ್ಸ್ನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ನಾರ್ತ್ ಅಮೆರಿಕಾದಲ್ಲಿರೋ ವಿಂಡ್ಸ್ನ ನೋಡೋಣ. ಮೊದಲಿಗೆ ನಾವು ಚಿನೂಕ್ ಅನ್ನೋ ಒಂದು ವಿಂಡ್ಸ್ನ ನೋಡ್ಬೋದು. ಚಿನೂಕ್ ಒಂದು ವಾರ್ಮ್ ಡ್ರೈ ವಿಂಡ್ ಅಂತ ಹೇಳ್ಬೋದು. ಇದು ಒಂದು ಎಲ್ಲಿಂದ ಬರುತ್ತಂದರೆ ಇದು ರಾಕಿ ಮೌಂಟೇನ್ ರೇಂಜಿಂದ ಡಿಸೆಂಡ್ ಆಗುತ್ತೆ. ಇದೊಂದು ಚಿನೂಕ್ ಅನ್ನೋ ಒಂದು ವಿಂಡು. ಹಾಗೆ ಇಲ್ಲಿ ಸ್ಯಾಂಟಾ ಆ್ಯನಾ ಅಂತ ಒಂದು ನಮಗೆ ಹಾಟ್ ಡ್ರೈ ವಿಂಡ್ನ ನೋಡ್ಬೋದು. ಇದು ಯಾವ ಒಂದು ಪ್ರದೇಶದಲ್ಲಿ ಕಾಣುತ್ತೆ ಅಂದರೆ ಕ್ಯಾಲಿಫೋರ್ನಿಯಾ ಪ್ರದೇಶದಲ್ಲಿ ಕಾಣುತ್ತೆ. ಈ ಒಂದು ಕ್ಯಾಲಿಫೋರ್ನಿಯಾ ಪ್ರದೇಶದಲ್ಲಿ ಬೀಸೋವಾಗ, ಈ ಒಂದು ವಿಂಡ್ ಬೀಸೋವಾಗ ಸಾಕಷ್ಟು ಬಾರಿ ಇದು ವೈಲ್ಡ್ ಫೈರ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದು ಫೇಮಸ್ ಆಗಿರುತ್ತೆ. ಹಾಗೆ ಇನ್ನು ಬ್ಲಿಝಾರ್ಡ್ ಅನ್ನೋ ಒಂದು ಕೋಲ್ಡ್ ವಿಂಡ್ ಏನಿದೆ, ಇದು ಹಡ್ಸನ್ ಬೇಯಿಂದ ನಮಗೆ ಯು ಎಸ್ ಎ ಕಡೆ ಬರೋ ಹಾಗೆ ನೋಡ್ಬೋದು. ಇನ್ನು ಸೌತ್ ಅಮೆರಿಕಾಗೆ ಬಂದರೆ ನಮಗೆ ಎರಡು ರೀತಿಯಾದ ವಿಂಡ್ಸ್ನ ನೋಡ್ಬೋದು, ಝೊಂಡಾ ಅಂತ ಹಾಗೆ ಪ್ಯಾಂಪಾರಿಯೋ. ಝೊಂಡಾ ಇದು ಒಂದು ಹಾಟ್ ಡ್ರೈ ವಿಂಡ್. ಎಲ್ಲಿಂದ ಬರುತ್ತೆ ಅಂದರೆ ಇದು ಒಂದು ನಮಗೆ ಆಂಡೀಸ್ ಮೌಂಟೇನ್ ರೇಂಜಿಂದ ಅಲ್ಲಿಂದ ಡಿಸೆಂಡ್ ಆಗುತ್ತೆ. ಇನ್ನು ನೆಕ್ಸ್ಟು ಪ್ಯಾಂಪಾರಿಯೋ ಇದು ಒಂದು ಕೋಲ್ಡ್ ವಿಂಡ್ ಅಂತ ಹೇಳ್ಬೋದು. ಕೋಲ್ಡ್ ವಿಂಡ್ ಇದು ಏನಂದರೆ ಪ್ಯಾಂಪಾಸ್ ರೀಜನಿಂದ ಅರ್ಜೆಂಟನಾದಲ್ಲಿ ಇದೊಂದು ಬೀಸೋ ಗಾಳಿ. ಸೊ ಇನ್ನು ನೆಕ್ಸ್ಟು ನಾವು ಯುರೋಪಿಗೆ ಬಂದರೆ ನಾರ್ವೆಯಲ್ಲಿ ನಮಗೆ ಹೆಲ್ಮ್ ಅಂತ ಒಂದು ಕೋಲ್ಡ್ ವಿಂಡ್ ನೋಡ್ಬೋದು. ಹಾಗೆ ಮಿಸ್ಟ್ರಲ್ ಇದು ಎಲ್ಲಿ ಬರುತ್ತೆ ಅಂದರೆ ಫ್ರಾನ್ಸಲ್ಲಿ ನೋಡ್ಬೋದು. ಲೆವ್ಯಾಂಟ್ ಎಲ್ಲಿದೆ ಅಂದರೆ ಸ್ಪೇನಲ್ಲಿ ಕಾಣ್ಬೋದು. ಹಾಗೆ ಫೊಯೆನ್ ಇದು ಒಂದು ಇಟಲಿಯ ಆಲ್ಪ್ಸ್ ಮೌಂಟೇನ್ ರೇಂಜ್ನಿಂದ ಡಿಸೆಂಡ್ ಆಗೋ ಒಂದು ವಿಂಡ್ ಆಗಿರುತ್ತೆ. ಇದು ಕೂಡ ಹಾಟ್ ವಿಂಡ್ ಇರುತ್ತೆ, ಅಥವಾ ಹಾಟ್ ಅಥವಾ ವಾರ್ಮ್ ವಿಂಡ್ ಅಂತ ಹೇಳ್ಬೋದು. ವಾರ್ಮ್ ಆ್ಯಂಡ್ ಡ್ರೈ ಇರುತ್ತೆ. ಹಾಗೆ ಬೋರಾ ಕೂಡ ಏನಂದರೆ ಇದು ಕೂಡ ಕೋಲ್ಡ್ ಆ್ಯಂಡ್ ಡ್ರೈ ವಿಂಡ್. ಇದು ಅಡ್ರಿಯಾಟಿಕ್ ಸಿ ಒಂದು ರೀಜನ್ಗೆ ವಿಂಡ್ ಫ್ಲೋ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದರೆ ಇಟೇಸಿಯನ್ ಇದು ಒಂದು ಲೋಕಲ್ ವಿಂಡ್ ಬಂದು ಇದು ಒಂದು ಏಜೆನ್ಸಿ ಡೈರೆಕ್ಷನಲ್ಲಿ ಬ್ಲೋ ಆಗುತ್ತಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಮಗೆ ಸಿರಕ್ಕು ಏನಂದರೆ ನಮಗೆ ಸದರ್ನ್ ಪಾರ್ಟ್ ಆಫ್ ದಿ ಯುರೋಪ್ನ ಕಾಣ್ಬೋದು. ಇದು ಎಲ್ಲಿಂದ ಬರುತ್ತೆ ಅಂದರೆ ನಮಗೆ ಸಹಾರಾ ಡೆಸರ್ಟಿಂದ ನೋಡ್ಬೋದು. ಹಾಗೆ ಗಿಬ್ಲಿ ಎಲ್ಲಿ ಕಾಣ್ಬರುತ್ತಂದರೆ ಲಿಬಿಯಾದಲ್ಲಿ. ಕಾಮ್ಸಿನ್ ಎಲ್ಲಿ ಕಾಣ್ಬರುತ್ತಂದರೆ ಈಜಿಪ್ಟಲ್ಲಿ. ಇವೆಷ್ಟು ಕೂಡ ಒಂದು ಹಾಟ್ ಅಥವಾ ವಾರ್ಮ್ ವಿಂಡ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಾವು ಆವಾಗಲೇ ಕ್ವಶನಲ್ಲಿ ನೋಡಿದಾಗೆ ಹರ್ಮಟನ್ ಇದು ಏನಂದರೆ ಇದು ಸಹಾರಾದಿಂದ ವೆಸ್ಟ್ ಆಫ್ ದಿ ಆಫ್ರಿಕಾಗೆ ಫ್ಲೋ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದರೆ ಹಬೂಬ್ ಒಂದು ನಾನ್ ಡೈರೆಕ್ಷನಲ್ ವಿಂಡ್ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ನಮಗೆ ಇಥೋಪಿಯಾದಲ್ಲಿ ಕಂಡುಬರುತ್ತೆ. ಇನ್ನು ಬರ್ಗ್ ಅನ್ನೋದು ಸೌತ್ ಆಫ್ರಿಕಾದಿಂದ ಕಲಹರಿ ಡೆಸರ್ಟ್ ಮೂಲಕ ಒಂದು ವಾರ್ಮ್ ವಿಂಡ್ನ ನೋಡ್ಬೋದು. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಸೌತ್ ಆಫ್ರಿಕಾದಲ್ಲಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ನಾವು ಇಂಡಿಯಾದಲ್ಲಿ ಲೂ ಅಂತ ಒಂದು ಲೋಕಲ್ ವಿಂಡ್ನ ನೋಡ್ಬೋದು. ಇಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದರೆ ನಾರ್ತನ್ ಪ್ಲೇನ್ ಆಫ್ ದಿ ಇಂಡಿಯಾ ಅಂತ ಹೇಳ್ಬೋದು. ಇದು ಒಂದು ಹಾಟ್ ಡ್ರೈ ವಿಂಡ್ ಇನ್ ದಿ ನಾರ್ದರ್ನ್ ಇಂಡಿಯಾ ಡ್ಯೂರಿಂಗ್ ಸಮ್ಮರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ಬ್ರಿಕ್ ಫೀಲ್ಡರ್ ಅನ್ನೋ ಒಂದು ನಮಗೆ ಕೋಲ್ಡ್ ವಿಂಡನ್ನು ನೋಡ್ಬೋದು. ಎಲ್ಲಿ ಅಂದರೆ ಆಸ್ಟ್ರೇಲಿಯಾದಲ್ಲಿ. ಹಾಗೆ ಸದರ್ಲಿ ಅಂತ ಒಂದು ಹಾಟ್ ವಿಂಡನ್ನ ನೋಡ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ರಷ್ಯಾದಲ್ಲಿ ನಮಗೆ ಎರಡು ಥರದ ನೋಡ್ಬೋದು, ಬುರಾನ್ ಮತ್ತು ಕಾರಾಬುರಾನ್. ಸೊ ಇವೆರಡು ಒಂದು ಕೋಲ್ಡ್ ವಿಂಡ್ಸ್, ಲೋಕಲ್ ವಿಂಡ್ಸ್ ಆಗಿರುತ್ತೆ. ಸೊ ಇಷ್ಟು ಬಂದುಬಿಟ್ಟು ಲೋಕಲ್ ವಿಂಡ್ಸ್ ಬಗ್ಗೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.